ನೋಡಿ, ಎಲ್ಲರೂ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತಿರ್ತೀರಾ. ಎಲ್ಲರಲ್ಲಿ ಒಂದು ಕ್ವಶನ್ ಇರುತ್ತೆ, ನಮ್ಮ ಕೊಲೆಸ್ಟ್ರಾಲ್ ವ್ಯಾಲ್ಯೂ ಎಷ್ಟಿರಬೇಕು. ನೋಡಿ, ನಮ್ಮ ಕೊಲೆಸ್ಟ್ರಾಲ್ ಅಲ್ಲಿ ವಿವಿಧ ತರಹದ ಕೊಲೆಸ್ಟ್ರಾಲ್ ಇರ್ತವೆ. ಒಂದು LDL ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಲೆಸ್ ದನ್ 100 ಇರಬೇಕು. ಟೋಟಲ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಲೆಸ್ ದನ್ 200 ಇರಬೇಕು. ಇನ್ನೊಂದು ಬಂದ್ಬಿಟ್ಟು HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. HDL ಕೊಲೆಸ್ಟ್ರಾಲ್ ಒಂದು ಗುಡ್ ಕೊಲೆಸ್ಟ್ರಾಲ್, ಅದು ಜಾಸ್ತಿ ಪ್ರಮಾಣದಲ್ಲಿ ಇದ್ದಷ್ಟು ಒಳ್ಳೆಯದು. ಸೊ ಅದು ಗಂಡಸರಲ್ಲಿ ಮೋರ್ ದೆನ್ 40 ಇರಬೇಕು, ಹಾಗೂ ಮಹಿಳೆಯರಲ್ಲಿ ಮೋರ್ ದೆನ್ 50 ಇರಬೇಕು. ಮತ್ತೆ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಇದು ನಾರ್ಮಲಿ ಲೆಸ್ ದನ್ 150 ಇರಬೇಕು. ಆಮೇಲೆ ಬಂದ್ಬಿಟ್ಟು ನಾನ್ HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ದಟ್ ಇಸ್ ಟೋಟಲ್ ಬ್ಯಾಡ್ ಕೊಲೆಸ್ಟ್ರಾಲ್, ಅದು ಬಂದ್ಬಿಟ್ಟು ಲೆಸ್ ದನ್ 130 ಇರಬೇಕು. ಸೊ ಅದರ ಅರ್ಥ ಈ ನಿಮ್ಮ ವ್ಯಾಲ್ಯೂ ಇದಕ್ಕಿಂತ ಒಂದು ಮೇಲೆ ಇದ್ರೂ ಸಹ ಟ್ರೀಟ್ಮೆಂಟ್ ಬೇಕಾ, ಅದಕ್ಕೆ ಮಾತ್ರೆಗಳು ಬೇಕಾ? ಇಲ್ಲ. ಸೊ ದಿ ಕಟ್ ಆಫ್ ಫಾರ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಆರ್ ಡಿಫರೆಂಟ್ ಇನ್ ಡಿಫರೆಂಟ್ ಪೀಪಲ್. ಅಂದ್ರೆ ನಿಮಗೆ ಹಾರ್ಟ್ ತೊಂದರೆ ಇಲ್ಲ ಅಂದ್ರೆ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ 190 ಆಗುವವರೆಗೂ ನಾವು ಯೂಶಲಿ ಮಾತ್ರೆ ಸ್ಟಾರ್ಟ್ ಮಾಡಲ್ಲ. ಅಲ್ಲಿವರೆಗೆ ಲೈಫ್ ಸ್ಟೈಲ್ ಚೇಂಜಸ್ ಆರ್ ಸಫಿಷಿಯಂಟ್ ಫಾರ್ ಬ್ಯಾಡ್ ಕೊಲೆಸ್ಟ್ರಾಲ್. ಸಿಮಿಲರ್ಲಿ ಟ್ರೈಗ್ಲಿಸರೈಡ್, ಅದಕ್ಕೆ ನಿಮ್ಗೆ ಏನು ಹಾರ್ಟ್ ತೊಂದರೆ ಇಲ್ಲ ಅಂದ್ರೆ ಅಪ್ ಟು 400 ಆಗುವವರೆಗೂ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿದೆ. ಅದೇ ನಿಮಗೆ ಹಾರ್ಟ್ ತೊಂದರೆ ಅಥವಾ ಸ್ಟ್ರೋಕ್ ಆಗಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಟ್ ಲೀಸ್ಟ್ ಲೆಸ್ ದನ್ 70 ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಏನಾದರೂ ನಿಮ್ಮ ವ್ಯಾಲ್ಯೂಸ್ ಜಾಸ್ತಿ ಆಗಿದ್ರೆ, ನಿಮ್ಮ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ರೆ, ನಿಮ್ಮ ಹತ್ತಿರದ ಕಾರ್ಡಿಯೋಲಜಿಸ್ಟ್ ನ ಮೀಟ್ ಆಗಿ ಅಥವಾ ಹತ್ತಿರದ ಫಿಸಿಷಿಯನ್ ನ ಮೀಟ್ ಆಗಿ ನಿಮ್ಮ ಕೊಲೆಸ್ಟ್ರಾಲ್ ಹಾಗೂ ನಿಮಗೆ ಹಾರ್ಟ್ ತೊಂದರೆ ಆಗೋ ರಿಸ್ಕ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಪ್ರಕಾರ ಇಂಡಿವಿಜುವಲ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಇಸ್ ಅ ಗುಡ್ ಆಪ್ಷನ್. ಸೊ ನಿಮ್ ಈ ವಿಧ ತರಹದ ಕೊಲೆಸ್ಟ್ರಾಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ನಿಮ್ಮ ಮನೆಯವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಿ.